ಅಪ್ಪ ಎಲ್ಲಿಗೆ? ನಾನಿರೋ ಜಾಗಕ್ಕೆ. ನೀನ್ ಎಲ್ಲಿ ಅಂತ ಇರ್ತೀಯ? ನಮ್ಮಪ್ಪ ಹೊರಟೋದ್ರಲ್ವಾ? ನೀನ್ ಬುಟ್ಟಿಗೆ ಹಾಕೊಂಡಿರೋರು ಎಷ್ಟು ಜನ ಇದ್ದಾರೆ? ಯಾರ ಮನೆಗೆ ಬರ್ಬೇಕು ನಾನು? ಯಾಕೆ? ನೀನು ಕೂಡ ಉತ್ತರ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ? ನೀನು ಪ್ರಶ್ನಿಸಬಾರ್ದು ಅಂತಾನೆ ಈ ಕಾಗದಗಳು ಡಿಸೈಡ್ ಮಾಡಿದೆ ಕಲ್ಯಾಣಿ. ನಿಮ್ಮಪ್ಪ ನಿನ್ನ ಜವಾಬ್ದಾರಿನ ನನಗ್ ವಹಿಸಿ ಹೋಗಿದ್ದಾರೆ. ಇಲ್ಲ ಅಂತ ಹೇಳ್ಬಾರ್ದು ಅಂತಾನೆ ಈ ಕಾಗದದಲ್ಲಿ ಸೈನ್ ಹಾಕಿ ಹೋಗಿದ್ದಾರೆ. ಬೇಕಿದ್ರೆ ನೀನೇ ನೋಡು. ನೀನು ಆಯಾನೋ ಕೆಲ್ಸದೋಳು ಕೂಲಿಯೋಳು, ಇದ್ರಲ್ಲಿ ಯಾವ್ದು ಬರ್ದಿಲ್ಲ. ಜವಾಬ್ದಾರಿ ತಗೋ ಅಂತ ಬರ್ದಿದ್ರೆ ನೀನು ನನ್ ತಾಯಿ ಸ್ಥಾನಕ್ ಬರ್ಬೇಕು ಅಂತ ನೋಡ್ತಿದ್ಯೋ ಏನೋ? ಅದು ಈ ಜನ್ಮದಲ್ಲಾಗಲ್ಲ. ಗೆಟ್ ಲಾಸ್ಟ್. ಅಯ್ಯೋ, ಮೊದ್ಲೇ ತಲೆನೋವು ಅಂತಿದ್ರೆ ಈ ಫೋನ್ ಬೇರೆ. ಹಲೋ, ಹಾ ಸರ್, ನೀವಾ ಸರ್? ನಮಸ್ತೆ ಸರ್. ರೆಡಿ ಆಗೋಗುತ್ತೆ ಸರ್. ನಾಳೆ ಸಾಯಂಕಾಲದೊಳಗೆ ಡೆಲಿವರಿ ಮಾಡ್ಬಿಡ್ತೀವಿ. ಬೆಳಿಗ್ಗೆ ಅಂದ್ರೆ ಸ್ವಲ್ಪ ಕಷ್ಟ ಸರ್. ಹಾಗೆ ಆಗ್ಲಿ ಸರ್. ಮನೆ ತುಂಬಾ ಕೆಲಸದವರು ಪ್ಯಾಕಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಪ್ರಯೋಜನ ಇಲ್ಲ. ಟೈಮಿಗೆ ಡೆಲಿವರಿ ಬೇಕು ಅಂತಾರೆ. ಪ್ಯಾಕಿಂಗ್ ಮಿಷಿನ್ ತಗೊಳ್ಳಿ ಅಂತಂದ್ರು ತಗೊಳ್ಳಲ್ಲ. ಅದು ಫಾರಿನ್ ಇಂದ ಬರುತ್ತೆ ಅಂತಾನೆ ಬೇಡ ಅಂದ್ರು. ಇವ್ರು ಬದಲಾಗಲ್ಲ. ಯಪ್ಪ, ಇಲ್ಲಿ ನೋಡು ಪಲ್ಲವಿ. ಹಾ ಹೇಳ್ರಿ. ಯಪ್ಪ, ತಲೆ ನೋವ್ತಾ ಇದೆ ಕಣೆ. ಸ್ವಲ್ಪ ಟೀ ತಂದ್ಕೊಡೆ. ಹಾ ಬರ್ತಿದ್ದೀನ್ರಿ. ತರ್ತಿದ್ದೀನಿ ಅಂತ ಹೇಳು. ಸ್ವಲ್ಪ ನಂಬಿಕೆನಾದ್ರೂ ಬರುತ್ತೆ. ಹಾ ಸರಿ ಸರಿ, ಅದೇ. ಯಾವಾಗ್ಲೂ ಮೊಬೈಲ್ ನೋಡೋದನ್ನ ಬಿಟ್ಟು ನನ್ ಕಡೆ ಗಮನ ಕೊಡು. ಇದು ಸಿಗ್ನಲ್ ಸಿಗ್ದೇನೆ ತಿರುಗ್ತಾನೇ ಇಲ್ಲಿ ನನ್ ತಲೆ ತಿರುಗ್ತಿದೆ, ಅದ್ರ ಬಗ್ಗೆ ಚಿಂತೆನೇ ಇಲ್ಲ ನಿನಗೆ. ಟೀ ತಗೊಂಡ್ ಬಾ ಅಂದ್ರೆ ಡಿಕಾಕ್ಷನ್ ತಂದಿದ್ಯಲ್ಲೇ. ಅಯ್ಯೋ, ಹಾಲ್ ಹಾಕಿ ಇಲ್ವಾ? ಅನುಪಮ ಅವ್ರು ಇಲ್ಲ ಅಂದ್ರೆ ಯಾವ್ದು ಕರೆಕ್ಟ್ ಆಗಿರಲ್ಲ. ನನ್ ಕರ್ಮ. ಅವಳೇನಾದ್ರೂ ಈ ಮನೆಗೆ ದೊಡ್ಡ ಮಹಾರಾಣಿನಾ? ಸೀನಿಯರ್ ಮೋಸ್ಟ್ ಕೆಲಸದವಳಿಗೆ ಅಷ್ಟು ಬಿಲ್ಡಪ್ ಕೊಡೋದ್ ಬೇಡ. ಅಕ್ಕ, ಅನುಪಮ ಅವ್ರನ್ನ ಇನ್ಸಲ್ಟ್ ಮಾಡ್ಬೇಡ. ಹೌದೌದು, ಅವಳಿಂದ ಈ ಮನೆಗೆ ಅವಾಂಶ ಆಗಿದೆ. ಗೌರವ ಹೊಸಲಲ್ಲಿ ನೇತಾಡ್ತಾ ಇದೆ. ಅದನ್ ಮರಿಬೇಡ. ನೀನ್ ನಿಜವಾಗ್ಲೂ ಮನುಷ್ಯನ? ಎಷ್ಟು ಸಲ ಹೇಳ್ಬೇಕು ನಿನ್ಗೆ ಹಾಗ್ ಮಾತಾಡ್ಬೇಡ ಅಂತ?
ವಯಸ್ಸಾದ್ರೆ ಸಾಕಾಗಲ್ಲ, ಬುದ್ಧಿನೂ ಇರ್ಬೇಕು. ಒಬ್ರ ಬಗ್ಗೆ ಅನ್ನೋದಕ್ಕೂ ಮುಂಚೆ ಯೋಚಿಸ್ಬೇಕು. ನಿನಗಂದ್ಕೊಂಡ್ಯಾ ಅಕ್ಕ? ಇಲ್ಲ ಇಲ್ಲ, ಹೀಗೆ ಯಾರೋ ಕೆಲ್ಸಕ್ಕೆ ಬರ್ದೇ ಇರೋನ್ಗೆ ಹೇಳ್ತಿದ್ದೆ. ನನ್ಗಂತೂ ನಿಮ್ಗೆ ಅಂದಾಗ ಅನಿಸ್ತು ಅದ್ಗೆ. ನನಗೆ ನೀನ್ ಹೊಡಿಬೇಕು ಅನ್ನೋ ಆಸೆ ಇಲ್ಲ, ಹಾಗಂತ ನನ್ನ ತಮ್ಮನಿಗೆ ಬೈಬೇಕು ಅಂತಾನೂ ಇಲ್ಲ. ಇದ್ಯಾಕೋ ಜಾಸ್ತಿ ಆಯ್ತಕ್ಕ? ಏಯ್, ಅಮ್ಮನ ಅಂದಾಗ ಸುಮ್ನೆ ಇರ್ಬೋದು, ಅವ್ರನ್ ಬಿಟ್ಟು ನನಗ್ ಅವಮಾನ ಮಾಡಿದ್ರೆ ಹಿಂಗೆ ಇರುತ್ತೆ. ಹುಷಾರ್. ಈಗಲೇ ಫೋನ್ ಮಾಡ್ಬೇಕಿತ್ತ, ಏನಂತ ಹೇಳಿ? ಹಲೋ ಹಲೋ, ಪಲ್ಲವಿ ಎಲ್ಲಿದ್ಯಮ್ಮ ನೀನು? ಮನೇಲಿ ಇಲ್ವೇ ಇಲ್ಲ. ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಬಂದಿದ್ದೀನಿ. ಏನ್ ಕೆಲಸ? ದೇವಸ್ಥಾನಕ್ಕೆ ಬಂದಿದ್ದೀನಿ, ಹರಕೆ ತೀರ್ಸೋದಕ್ಕೆ. ನೀನೊಬ್ಳೆ ದೇವಸ್ಥಾನಕ್ಕೆ ಹೋಗಿದ್ಯಾ? ನಮ್ಮೂರಲ್ಲಿರೋ ಜಾನ್ಕಮ್ನವ್ರ ಜೊತೆ ನಾನು ಬಂದಿದ್ದೀನಿ. ನಾನು ಆಮೇಲೆ ಫೋನ್ ಮಾಡ್ಲಾ? ಅಮ್ಮ, ದಮಯಂತಿ ಅತ್ಗೆ ನನಗ್ ಬೈತಿದ್ದಾಳೆ, ಸಾಲ್ದು ಅಂತ ಹೊಡೆದ್ಲು ಅಮ್ಮ. ನಾನು ಬಂದ್ಮೇಲೆ ಹೇಳ್ತೀನಿ. ಬೇಗ ಬಂದ್ಬಿಡಮ್ಮ, ನನ್ ಗಂಡಂಗ್ ನಾನು ಟೀ ಕೂಡ ಸರಿಯಾಗಿ ಕೊಡೋದಕ್ಕಾಗ್ತಿಲ್ಲ. ಸರಿ, ಬೇಗ ಬಂದ್ಬಿಡ್ತೀನಿ. ಕೆಲ್ಸದ ಮೇಲೆ ಹೋಗಿದ್ದೀನಿ ಅಂತಿದ್ದಾಳೆ, ಮತ್ತೆ ದೇವಸ್ಥಾನಕ್ಕೆ ಅಂತಿದ್ದಾಳಲ್ಲ. ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟೆ ಪಲ್ಲವಿ, ದಯವಿಟ್ಟು ಕ್ಷಮಿಸು. ನಾನು ಹೇಳ್ಕೊಡಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿದ್ದೀನಿ ಈಗ. ನಿಂತ್ಕೋ. ಚೊಂಬಲ್ಲಲ್ಲ, ಬಿಂದಿಗೆಯಲ್ಲಿ ನೀರ್ ಬೇಕು. ಲೇ ಬಾಲಾಜಿ. ಅಮರೇ, ಬಿಂದಿಗೆ ನೀರಿಗೆ ಸ್ವಲ್ಪ ಅರಿಶಿನ, ತುಳಸಿ ದಳ ಹಾಕೊಂಡು ತಗೊಂಡ್ ಬಾ. ಆಯ್ತು ಅಮರೇ. ಏನಾಯ್ತಮ್ಮ? ಬಯಲಿಗೆ ಆಗಿದೆ. ಕಾಲ್ ತೊಳ್ಕೊಂಡ್ರೆ ಸರಿ ಹೋಗಲ್ಲ, ತಲೆ ಮೇಲೆ ನೀರ್ ಹಾಕೋಬೇಕು. ಏನಾಯ್ತತ್ತೆ? ಶವ ನೋಡ್ಕೊಂಡ್ ಬಂದೆ.
ಹೌದಮ್ಮ. ದೇವ್ರೆ, ಸಿದ್ಧಾರ್ಥ್ಗೇನೋ ಏಟಾಗಿದೆ ಅಂದ್ರು. ನನ್ನ ತಮ್ಮಂಗೇನಾದ್ರು. ಬಾಯಿ ಮುಚ್ಚು. ತಪ್ಪು ಮಾತಾಡೋದಕ್ಕೂ ಒಂದು ಮಿತಿ ಇರಬೇಕು. ನಮ್ಮ ಸಂಬಂಧಿಕರೇ ಆಗಿರ್ತಾರಲ್ವೇನಮ್ಮ, ಇಲ್ಲ ಅಂದ್ರೆ ಹೀಗೆ. ತಂದೆ ಅಮ್ಮರೇ, ಸಂಬಂಧಿಕರು ಅಂತ ಅವ್ರು ಸಾಯೋವರೆಗೂ ಅಂದ್ಕೊಂಡಿರ್ಲಿಲ್ಲ. ಹೀಗ್ ಸಂಬಂಧಿಕರು ಅಂದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಆಗೋಗಿದೆ ಅಷ್ಟೇ. ದೂರವಾಗಿ ಶಾಶ್ವತವಾಗಿ ಹೊರಟೋಯ್ತು. ಏ ಬಾಲಾಜಿ, ಹಾಕೋ. ಈ ಪವಿತ್ರ ಗಂಗಾ ಜಲದಿಂದ ಅಂತಿರೋ ಮೈಲಿಗೆ ಜೊತೆಗೆ ಮಾಧುರಿಯಿಂದ ಆಗಿರೋ ಗಾಯಗಳು ಕೂಡ ಮಾಸೋಗ್ಬೇಕು. ಏನಮ್ಮ, ಕಲ್ಯಾಣಿ ಏನಾದ್ರು ಇಲ್ಲಿಗೆ ಬಂದಿದ್ರಾ? ಕಲ್ಯಾಣಿ ಯಾರು ಮೇಡಮ್? ಡೀಟೇಲ್ಸ್ ಕೊಡ್ತೀರಾ? ಅದೇ ಪೇಷಂಟ್ ಮಾಧುರಿ ಅನ್ನೋರು ತೀರ್ ಹೋದ್ರಲ್ಲ, ಅವ್ರ ಮಗಳು. ಆ ಹುಡ್ಗಿನಾ? ಮಧ್ಯಾಹ್ನನೇ ಹೊರಟೋದ್ಲು, ಮತ್ತೆ ಬರ್ಲಿಲ್ಲ. ಮನೆ ಅಡ್ರೆಸ್ ಕೊಡ್ತೀರಾ? ಸಾರಿ ಮೇಡಮ್, ಹಾಸ್ಪಿಟಲ್ ರೂಲ್ಸು ಒಪ್ಪೋದಿಲ್ಲ. ತಂದೆ ಕೂಡ ದೂರ ಹೊರಟೋಗಿದ್ದಾರೆ. ಅವಳನ್ನ ಹಾಗೆ ಬಿಟ್ರೆ ಒಂಟಿಯಾಗಿ ಎಲ್ಲಿರೋಕ್ ಸಾಧ್ಯ? ನೀವೇ ಹೇಳಿ. ದಯವಿಟ್ಟು ಅಡ್ರೆಸ್ ಕೊಟ್ಬಿಡಿ. ಅಡ್ರೆಸ್ ಕೊಡಕ್ಕಾಗಲ್ಲ, ಆದ್ರೆ ಮೊಬೈಲ್ ನಂಬರ್ ಕೊಡ್ತೀನಿ ಮೇಡಮ್. ಥ್ಯಾಂಕ್ಸ್ ಅಮ್ಮ. ಹಲೋ ಕಲ್ಯಾಣಿ, ಎಲ್ಲಿದ್ಯಮ್ಮ? ರೋಡ್ ಮೇಲೆ. ನಾನ್ ನಿನಗೋಸ್ಕರ ಹುಡುಕ್ತಾನೆ ಇದ್ದೀನಮ್ಮ. ದಯವಿಟ್ಟು ನೀನು ಎಲ್ಲಿದ್ಯಾ ಅಂತ ಹೇಳು. ರಾಂಗ್ ನಂಬರ್. ನನಗೋಸ್ಕರ ಹುಡುಕ್ತಿದ್ದಾಳ? ನಾನ್ ನಿನಗ್ ಸಿಗಲ್ಲ. ನನಗ್ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ. ಐ ಹೇಟ್ ಯು. ಐ ಹೇಟ್ ಯು.
ನಂಬರ್ ಅಂತ ಫೋನ್ ಕಟ್ ಮಾಡ್ಬಿಟ್ಲು. ಈಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ. ನಾನು ಇವಳನ್ನ ಎಲ್ಲಿ ಅಂತ ಹುಡುಕ್ಲಿ? ನನ್ನ ಹೆಸರನ್ನ ಹೇಳಿದ್ರೇನೆ ಕೇಳೋಕೆ ಇಷ್ಟವಾಗ್ತಿರೋಳ್ಗೆ ಇನ್ನು ನಾನು ಹೇಗೆ ಇಷ್ಟ ಆಗ್ತೀನಿ? ಹಾಗಂತ ಅವ್ರಿಗೆ ಕೊಟ್ಟ ಮಾತನ್ನ ಹೇಗೆ ತಿರಸ್ಕಾರ ಮಾಡ್ಲಿ ನಾನು? ಸಹಿಸ್ಕೊಡ್ತೀನಿ. ಇನ್ನು 6 ತಿಂಗಳಷ್ಟೇ ಅಲ್ವಾ? ಏನಾಯ್ತು? ಕ್ಲಚ್ ವೈರ್ ಕಟ್ ಆಗ್ಬಿಟ್ಟಿದೆ ಅಮ್ಮ. ಅಮ್ಮ ಏನಮ್ಮ, ನನಗೇನು ಅಷ್ಟು ವಯಸ್ಸಾಗಿ ಹೋಗಿದ್ಯಾ? ನನ್ ಮುಖ ಏನಯ್ಯ ನೋಡ್ತ್ಯಾ? ಅಯ್ಯ ಅನ್ಬೇಡ, ಆಲಿ ಅನ್ನು. ಅಬ್ಬಬ್ಬಾ, ಇದಕ್ಕೇನ್ ಕಮ್ಮಿ ಇಲ್ಲ. ಇನ್ನು ಎಷ್ಟು ಹೊತ್ತಾಲಿ? ಇನ್ನೊಂದು ಸ್ವಲ್ಪ ಹೊತ್ತು ಆಗೋಯ್ತು. ಕಲ್ಯಾಣಿ, ಏನಪ್ಪಾ, ಸ್ವಲ್ಪ ನಿಲ್ಸು. ಕಲ್ಯಾಣಿ, ಕಲ್ಯಾಣಿ, ತಗೋ, ಇಟ್ಕೋ. ನೀನ್ ಕುತ್ಕೋ, ಆಗೋಗುತ್ತೆ ಅವ್ರ ಬೇಗ. ಕೈ ಸಿಕ್ಕಾಕೊಂಡ್ರೆ ಅಷ್ಟೇ ನನ್ ಕತೆ. ತಗೋ. ಕಲ್ಯಾಣಿ, ನಿಲ್ಲು. ಕಲ್ಯಾಣಿ, ಏನಪ್ಪಾ, ಎಲ್ಲಿಗೆ ಹೋಗ್ಬೇಕು ಅಂತ ಆಟೋ ಹತ್ತದ್ಲು ಅವಳು? ಹೇಳಿಲ್ಲಮ್ಮ, ಎಲ್ಲಾದ್ರೂ ಹೋಗೋಣ ಅಂತ ಹತ್ತದ್ಲು. ಈಗ 100 ರೂಪಾಯಿ ಕೊಟ್ಲು. ಸ್ವಲ್ಪ ಲೂಸ್ ಅನ್ಸುತ್ತೆ. ಎಲ್ಲಿ ಹೋದ್ಲು? ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ! ಅಯ್ಯೋ ದೇವ್ರೇ! ಕಲ್ಯಾಣಿ, ಕಲ್ಯಾಣಿ! ಕಲ್ಯಾಣಿ! ಕಲ್ಯಾಣಿ!
ಕಾರೇನತ್ ನಿಲ್ಲಿಸ್ತೆ ಗೊತ್ತಾ? ಕ್ಯಾನ್ ಯು ಗೆಸ್? ನೋ, ಬಟ್ ಏನು ತಗೊಂಡ್ ಬಂದಿದ್ದೀರಾ ಅಂತ ಅನಿಸ್ತಿದೆ. ಎಸ್, ನನ್ನ ಸ್ವೀಟ್ ಆರ್ಟ್ ಸಂಪದ ನನಗೆ ಅಪ್ಪ ಆಗಿ ಪ್ರಮೋಷನ್ ಕೊಟ್ಟಿರೋದಕ್ಕೆ ಏನಾದ್ರೂ ಸ್ಪೆಷಲ್ ಗಿಫ್ಟ್ ಕೊಡ್ಬೇಕಲ್ವಾ?